ನಿರಂತರವಾಗಿ ಶತ್ರುಗಳ ಆಯುಧಗಳಿಂದ ಗಾಯಗೊಂಡಿದ್ದೀರಿ ನೀವು. ಸಿಟ್ಟು ಮತ್ತು ನೋವು ಇದೆರಡೂ ಕೂಡ ನಿಮ್ಮನ್ನು ಬಹಳ ಕಾಲದಿಂದ ಕಾಡಿದೆ. ಈಗ ಸಿಕ್ಕ ಗೆಲುವಿದೆಯಲ್ಲ, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಈ ಗೆಲುವನ್ನು ಅನುಭವಿಸಿ ಅಂತ ಹೇಳ್ತಾನೆ. ಈಗ ಅವ್ರುಗಳಿಗೊಂದು ಮನೆ ಹಂಚಿಕೆ ಆಗಬೇಕಲ್ಲ, ಅದಿದೆ ಇಲ್ಲಿ, ಭಾಳ ಚೆನ್ನಾಗಿದೆ ಅದು. ಎಲ್ಲಿಗೆ ಹೋದ್ರು ಅವರೆಲ್ಲ ಅಂತ. ಕೊನೆಗೆ ಕೃಪಾ, ಕೃತವರ್ಮ, ಅಶ್ವತ್ಥಾಮ 3 ಜನ ಅಂಥದ್ದೆಲ್ಲ ಮಾಡಿದ್ರಲ್ಲ. ಅಶ್ವತ್ಥಾಮ ಶಾಪಗ್ರಸ್ತನಾಗಿ ಹೋಗ್ಬಿಟ್ಟ, ಕೃತವರ್ಮ ಊರಿಗೆ ಹೋಗ್ಬಿಟ್ಟ, ಕೃಪಾಚಾರ್ಯ ಎಲ್ಲಿಗೆ ಹೋಗಬೇಕು? ಕೃಷ್ಣನ ಭೇಟಿಗೆ ಅಂತ ಹೋಗ್ತಾನೆ. ಅರ್ಜುನನ ಮನೆಯಲ್ಲಿ ಇರ್ತಾನಲ್ಲ, ಕೃಷ್ಣನ ಭೇಟಿಗೆ ಅಂತ ಯುಧಿಷ್ಠಿರ ಹೋಗ್ತಾನೆ. ಆಗ ಕೃಷ್ಣ ಧ್ಯಾನ ಮಾಡ್ತಾ ಇರ್ತಾನೆ. ಯುಧಿಷ್ಠಿರನ ಕಣ್ಣಲ್ಲಿ ನೀರು ಬಂತಂತೆ. ಕಣ್ಣೀರು ಹರಿಸ್ತಾ ಕೇಳ್ತಾನೆ ಅವನು ಕೃಷ್ಣನಲ್ಲಿ. ಕೃಷ್ಣ ಸಾತ್ಯಕಿಗೆ ಹೇಳ್ತಾನೆ, ನನ್ನ ರಥ ಸಿದ್ಧಪಡಿಸು ಅಂತ. ಅವನು ಹೋಗಿ ದಾರುಕಂಪ್ರಾಹ, ಅವನ ಸಾರಥಿ ದಾರುಕನಿಗೆ ಹೇಳ್ತಾನೆ, ರಥ ಸಿದ್ಧ ಆಗತ್ತೆ. ಮೊದಲ ಬಾರಿಗೆ ಈಗ ಯುಧಿಷ್ಠಿರ ಭೀಷ್ಮನನ್ನ ಎದುರುಗೊಳ್ತಾ ಇದ್ದಾನೆ. ಯುಧಿಷ್ಠಿರನಿಗೆ ಭಯ ಇದೆ, ಆತಂಕ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವೀಗಿದ್ದೀವಿ ಆಡಳಿತ ಪರ್ವದಲ್ಲಿ. ಈ ಎಲ್ಲವನ್ನು ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ನಾವು ನಮ್ಮ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದ ಇನ್ನೊಂದು ಚಾನಲ್ ಈ ಮಾಯ ಅಂತ ಎಂಟರ್ಟೈನ್ಮೆಂಟ್ ಚಾನಲ್ ಇದೆ. ಮನೋರಂಜನೆ ಬಗ್ಗೆ, ಸಿನಿಮಾಗಳ ಬಗ್ಗೆ, ಧಾರಾವಾಹಿಗಳ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಇದೆ. ಆಸಕ್ತರು ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಮತ್ತೆ ವಾಪಸ್ ನಮ್ಮ ಮಹಾಭಾರತಕ್ಕೆ ಬರೋದಾದರೆ, ಸೊ ಇಲ್ಲಿಗೆ ಒಂಥರ ಮಹಾಭಾರತ ಮುಗಿದೆ ಸರ್. ಈಗ ಒಂಥರ ಇಲ್ಲ, ಮಹಾಭಾರತ ಮುಗಿದಿಲ್ಲ, ಎಲ್ಲರೂ ಇಲ್ಲಿ ಮುಗಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಇಲ್ಲಿಂದ ಮುಂದಿನ ಕಥೆನೇ ಹೇಳಬೇಕಾಗಿದೆ. ಅಲ್ಲ, ಯಾಕೆ ಮಹಾಭಾರತ ಇಲ್ಲಿಗೆ ಅಂದರೆ, ಇದು ಬಿಟ್ಟರೆ ನಮ್ಗೆ ಗೊತ್ತಿರೋದು ಏನು ಅಂತಂದರೆ ಸ್ವರ್ಗಾರೋಹಣ ಕಥೆ ಗೊತ್ತಿದೆ. ಹೌದು. ಸೊ ಇದ್ರ ಮಧ್ಯದಲ್ಲಿ ಕೂಡ ಕಥೆಗಳಿವೆ, ಇದರ ಮಧ್ಯದಲ್ಲಿ ಕಥೆಗಳಿವೆ. ಬಟ್ ಯಾಕೆ ಜನರಿಗೆ ಇದು ಗೊತ್ತಿಲ್ಲ? ಅಲ್ಲ, ಇದು ಮುಗೀತು ಅಂತ ಅನ್ನಿಸ್ತಲ್ಲ. ಇದು ಮುಂದಿನ ಯಾವ ಕಥೆಗಳಿದ್ರು ಹಳೆ ಕಥೆಗಳಷ್ಟು ಇದು ಬಂದೇ ಇಲ್ಲ ಅದಕ್ಕೆ. ಅಂದರೆ ಏನು ನಡೆದಿದೆ ಒಂದಿಷ್ಟು ಇಲ್ಲಿ, ಆದರೆ ಆ ಹಳೆ ಕಥೆಗಳಿಗಿರುವ ರಂಜನೆ ಇದ್ರ ಮುಂದೆ ಏನೂ ಆಗಿಲ್ಲ. ಮುಗಿತಲ್ಲ, ಇನ್ನೇನು ಅಂತ ಅನ್ನೋ ಥರ ಬಂದ್ಬಿಡತ್ತೆ ಅದು. ಒಂಥರ ಕ್ಲೈಮ್ಯಾಕ್ಸ್ ಆಯಿತು. ಕ್ಲೈಮ್ಯಾಕ್ಸ್ ಆದಮೇಲೆ ನೋಡೋಕ್ಕಾಗಲ್ಲ ಅಂತ. ಕರೆಕ್ಟ್. ಇತ್ತೀಚಿನ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಆದಮೇಲೆ 2 ಸೀನ್ ಹಾಕೋದು, ಆಮೇಲೆ ಏನೋ ಒಂದು ಅಂತಿದೆಯಲ್ಲ, ಅರ್ಧ ಜನ ಎದ್ದೋಗ್ತಾ ಇದ್ದಾರೆ, ಅದನ್ನೇನು ನೋಡ್ತಾ ಇಲ್ಲ. ಹೊಸ ಟ್ರೆಂಡ್ ಒಂದು ಕೆಲವು ಸಿನಿಮಾಗಳಲ್ಲಿ ಬಂದಿದೆಯಲ್ಲ, ಇನ್ನೂ ಏನೋ ಹೇಳ್ತಾ ಇರ್ತಾರಲ್ಲಿ, ನೋಡೋದೇ ಇಲ್ಲ, ಎದ್ದು ಹೊರಟು ಬಿಡ್ತಾರೆ. ಅದು ಸಿನಿಮಾನೇ ನೋಡೋಕ್ಕಾಗಲ್ಲ, ಇನ್ನು ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ ಏನು ನೋಡೋದು? ಅದೇ ಧುರಂಧರ್ ನೋಡಿ ಸಿನಿಮಾ ಮುಗಿದ್ಮೇಲೆ ಕೂಡ ಜನ ನೋಡ್ತಾ ಇದ್ರು. ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ರು ಜನ. ಅದನ್ನು ನೋಡಿದ್ದೀನಿ. ಸೊ ನೋಡೋಂಥ ಸಿನಿಮಾಗಳನ್ನ ಮಾಡಿದರೆ ಜನ ಕ್ಲೈಮ್ಯಾಕ್ಸು ನೋಡ್ತಾರೆ, ಸಿನಿಮಾ ನೋಡ್ತಾರೆ. ಕ್ಲೈಮ್ಯಾಕ್ಸ್ ಆದಮೇಲೆ ಇರೋದನ್ನು ನೋಡ್ತಾರೆ. ಹಾಗೆ ಎನಿವೆ ಸರ್, ಇಲ್ಲಿ ಇದು ಅಂದರೆ ಈಗ ಸುಮ್ಮನೆ ರಂಜನೀಯವಾಗಿ ಅಂತ ನೋಡಿದಾಗ ಕುರುಕ್ಷೇತ್ರಕ್ಕೆ ಮುಗಿದೋಯ್ತು. ಆದರೆ ಮಹಾಭಾರತದಿಂದ ನಾವು ಕಲಿಬೇಕಾದ ಪಾಠ ಇತ್ಯಾದಿಗಳು ಅಂತ ಬಂದಾಗ ಇಲ್ಲಿ ಮುಂದೆ ತುಂಬ ಇದೆ. ವಾಸ್ತವವಾಗಿ ಈಗ ಮುಂದೆ ಭೀಷ್ಮನ ಉಪದೇಶ ಇದೆಯಲ್ಲ, ಅದು ಶಾಂತಿ ಪರ್ವ, ಅನುಶಾಸನ ಪರ್ವ ಅಂತ ಇದೆಯಲ್ಲ, ಅದು ತುಂಬ ವಿಸ್ತಾರವಾದದ್ದು. ಅಂದರೆ ಇಡೀ ಮಹಾಭಾರತದ 3ನೇ ಒಂದು ಭಾಗ ಅಲ್ಲಿದೆ. ಹೌದಾ? 3ನೇ ಒಂದು ಭಾಗದಷ್ಟು ದೊಡ್ಡ ಭಾಗ ಅಲ್ಲಿದೆ, ಬರೀ ಭೀಷ್ಮನ ಉಪದೇಶದಲ್ಲಿ. ಅಂದರೆ ಈ ಕಥೆಯಾದ ಮೇಲೆ ಹೇಳಬೇಕಾದಷ್ಟನ್ನು ಇಲ್ಲೇ ಹೇಳಿದ್ದಾರೆ. ಅದರಿಂದ ಮುಖ್ಯವಾಗೋದೇ ಆ 2 ಘಟ್ಟಗಳು. ಅದನ್ನು ನಾವು ಇಲ್ಲಿ ಹೇಳೋಕ್ಕೂ ಆಗಲ್ಲ, ಹೇಳೋದು ಕಷ್ಟ, ಓದ್ಕೋಬೇಕಾಗತ್ತೆ ಅಷ್ಟೇ. ಭೀಷ್ಮೋಪದೇಶ ಮುಗಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಸ್ತಾರ ಅದು. ಎಷ್ಟು ಕಥೆಗಳು, ಎಷ್ಟು ಸಂವಾದಗಳು, ಎಷ್ಟು ಚರಿತ್ರೆಗಳು ಮುಂದೆ ಬರುತ್ತೆ. ಅದು ತುಂಬ ವಿಸ್ತಾರ ಇದೆ. ಅದನ್ನು ಹೊರತುಪಡಿಸಿ ಕೆಲವು ಘಟನೆಗಳು ಚೆನ್ನಾಗಿರೋದಿವೆ. ಮೂಲ ಮಹಾಭಾರತದಲ್ಲೇ ಬರುತ್ತಲ್ವಾ? ಅದೆಲ್ಲ ಬರುತ್ತೆ, ಅದರಲ್ಲೇ ಬರುತ್ತೆ. ಓಕೆ. ಆ ಮೂಲ ಅಂದರೆ ಅದರಲ್ಲಿರುವಂಥ ಕಥೆಗಳು ಮತ್ತು ಬೇರೆ ಬೇರೆ ರೂಪದಲ್ಲಿ ಬೇರೆ ಥರದ್ದು ಬಂದಿರಬಹುದಲ್ವಾ? ಹೊರಗಡೆ ಏನಾದರೂ ಅದು ಗೊತ್ತಿದೆಯಾ ಅಲ್ಲಿರುವ ಕಥೆಗಳು? ತುಂಬ ಕಥೆಗಳು ಗೊತ್ತಿವೆ, ಗೊತ್ತಿರುವ ಕಥೆಗಳು ಇವೆ, ಗೊತ್ತಿಲ್ಲದ ಕಥೆಗಳು ಇವೆ. ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಈಗ ನಾವು ಗೀತೆ ಅಂದರೆ ಅದು ಒಂದೇ ಗೀತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಉದ್ಧವ ಗೀತೆ ಅಂತ ನಂಗೆ ಆಮೇಲೆ ಗೊತ್ತಾಯಿತು. ಈಗ ಗೀತೆ, ಈಗ ಇದು ಒಂಥರ ಗೀತೆ ಥರನ? ಅಂದರೆ ಇನ್ ದ ಸೆನ್ಸ್, ಅಂದರೆ ಕೃಷ್ಣ ಹೇಗೆ ಹೇಳಿದ್ನೋ, ಗೀತೋಪದೇಶ ಮಾಡಿದ್ನೋ, ಈಗ ಯುಧಿಷ್ಠಿರನಿಗೆ ಭೀಷ್ಮ ಹೇಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಗೀತೆ ಅಂತ ಕರೆದಿಲ್ಲ ಅಷ್ಟೇ ಅದನ್ನ ಇದಕ್ಕೆ, ಬಟ್ ಅಷ್ಟೇ ಇಂಪಾರ್ಟೆಂಟ್ ಇದೆ. ತುಂಬ ವಿಸ್ತಾರವಾಗಿ ಬರುತ್ತೆ. ಅಂದರೆ ಈಗ ಭಗವದ್ಗೀತೆ ತುಂಬ ಅದು ಅಧ್ಯಾತ್ಮನಿಷ್ಠವಾಗಿ, ಅಧ್ಯಾತ್ಮ ಪರವಾಗಿ ಹೋಗುತ್ತಲ್ಲ, ಇಲ್ಲಿ ಬದುಕಿಗೆ ಬೇಕಾಗಿರೋದೆಲ್ಲ ಇದೆ. ಈಗ ನಾನೇ ಭೀಷ್ಮ ಹೇಳಿದ ಮ್ಯಾನೇಜ್ಮೆಂಟ್ ಕಥೆಗಳು ಅಂತ ಒಂದು ಪುಸ್ತಕ ಬರೆದಿದ್ದೀನಿ.
ಅದು ಯಾವುದೋ ಅಧ್ಯಾತ್ಮದ ಕಥೆ ಅಲ್ಲ ಅದು. ಅದು ಅಡ್ಮಿನಿಸ್ಟ್ರೇಷನ್ನು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಕಥೆಗಳು ಅಂಥವೆಲ್ಲ ಇದೆ ಅಲ್ಲಿ. ಅಂದರೆ ಅಲ್ಲಿ ವಿಭಾಗನೇ ಹೇಳ್ತಾ ಹೋಗ್ತಾನೆ, ರಾಜಧರ್ಮ ಅಂತ ಹೇಳ್ತಾ ಹೋಗ್ತಾನೆ. ರಾಜಧರ್ಮ ಅಂತಂದಾಗ ಒಬ್ಬ ಆಳುವವ ಹೆಂಗಿರಬೇಕು ಅಂತಲೇ ಹೇಳ್ತಾ ಹೋಗ್ತಾನೆ. ಆಳುವವ ಅಂತಂದಾಗ ಒಂದು ಸಂಸ್ಥೆ ನಡೆಸುವ, ಒಂದು ಕಂಪ್ನಿ ನಡೆಸುವ ಎಲ್ಲರಿಗೂ ಬೇಕಾಗಿರೋ ಅಂಶಗಳಿವೆ ಇಲ್ಲಿ. ಹೀಗೆ ಬದುಕಿನ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋಗ್ತಾನೆ ಅವನು, ಎಲ್ಲರಿಗೂ ಬೇಕಾದ ವಿಷಯಗಳನ್ನು ಹೇಳ್ತಾ ಹೋಗ್ತಾನೆ. ಹಾಗಾಗಿ ನಿಜವಾದ ಮಹಾಭಾರತ ಏನು ಹೇಳಬೇಕೋ ಅದಷ್ಟು ಅಲ್ಲಿದೆ ವಿಸ್ತಾರವಾಗಿ. ಇಲ್ಲೇನಾಗತ್ತೆ ಅಂದರೆ, ಈಗ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದಮೇಲೆ ಕೃಷ್ಣನಿಗೆ ಇವನು ಕೃತಜ್ಞತೆಯನ್ನು ಅರ್ಪಣೆ ಮಾಡಿದ. ಅದಾದ ಮೇಲೆ ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಮಾತಾಡಿಸ್ತಾನೆ ಯುಧಿಷ್ಠಿರ. ಅದು ಯಾವುದನ್ನು ಬಿಡೋಲ್ಲ ಅವನು. ತಥೋ ಯುಧಿಷ್ಠಿರೋ ರಾಜ. ಅದನ್ನು ಮಾಡುವಾಗ ಏನು ಮಾಡ್ತಾನೆ ಅಂದರೆ, ಉಳಿದವ್ರನ್ನೆಲ್ಲ ಕಳಿಸ್ಕೊಳ್ತಾನೆ, ಸಭಾ ವಿಸರ್ಜನೆ ಮಾಡಿ ಉಳಿದವ್ರನ್ನೆಲ್ಲ ಕಳಿಸಿ ಅದಾದ ಮೇಲೆ ಇವನು ಮಾತಾಡ್ತಾನೆ. ಅಂದರೆ ಅಲ್ಲಿಯವರೆಗಿನದ್ದನ್ನು ಇಡೀ ಸಭೆಯಲ್ಲೇ ನಡೆಯುತ್ತೆ. ಈಗ ಧೃತರಾಷ್ಟ್ರನ ಬಗ್ಗೆ ಅವರಿಗೆ ನೀವು ವಿಶೇಷ ಜವಾಬ್ದಾರಿ ವಹಿಸ್ಕೋಬೇಕು ಅಂತ ಹೇಳಿದ್ದು, ಕೃಷ್ಣನಿಗೆ ಕೃತಜ್ಞತೆ ಅರ್ಪಣೆ ಎಲ್ಲವೂ ಇದರಲ್ಲೇ ನಡೆಯುತ್ತೆ, ಸಭೆಯಲ್ಲೇ ನಡೆಯುತ್ತೆ ಬಹಿರಂಗವಾಗಿ. ಹಾಂ, ಇದಾದ ಮೇಲೆ ಅವರನ್ನು ಕಳಿಸಿ ಇವ್ರುಗಳೆಲ್ಲ ಇರ್ತಾರಲ್ಲ, ಆಗ ಇವ್ರುಗಳಿಗೆ ಮಾತಾಡ್ತಾನೆ. ಕೃಷ್ಣಾದಿಗಳು ಇದ್ದಿರ್ಬೋದು, ಇಲ್ಲಿ ಸಭಾಸದರು ಇರಲಿಲ್ಲ ಅಷ್ಟೇ. ಸಾಂತ್ವಯನ್ನಬ್ರವೀಧೀಮ ನರ್ಜುನಂ ಯಮಜೌ ತಥಾ. ಅವರಿಗೆ ಹೇಳ್ತಾನೆ, ಶತ್ರುಭಿರ್ವಿವಿಧೈ ಶಸ್ತ್ರೈ ಕೃತದೇಹ ಮಹಾರಣೆ. ನಿರಂತರವಾಗಿ ಶತ್ರುಗಳ ಆಯುಧಗಳಿಂದ ಗಾಯಗೊಂಡಿದ್ದೀರಿ ನೀವು. ಶ್ರಾಂತಾಭವಂತಹ ಸುಭೃಶಂ ತಾಪಿತಾ ಶೋಕಮನ್ಯುಭಿ. ಅದರ ಜೊತೆಗೆ, ಅದರ ಉರಿಯ ಜೊತೆಗೆ ಶೋಕ ಮನ್ಯು ಅಂದರೆ ಸಿಟ್ಟು ಮತ್ತು ನೋವು, ಇದೆರಡೂ ಕೂಡ ನಿಮ್ಮನ್ನು ಬಹಳ ಕಾಲದಿಂದ ಕಾಡಿದೆ ಅಂತ, ನಿಮ್ಮನ್ನು ತಪಿಸುವಂತೆ ಮಾಡಿದೆ, ನಿಮಗೆ ತಾಪ ಉಂಟು ಮಾಡಿದೆ ಅಂತಂದ್ರೆ ಮೂರಿದೆ. ಒಂದು ನೋವು, ಇನ್ನೊಂದು ಸಿಟ್ಟು, ಇನ್ನೊಂದು ಯುದ್ಧದಲ್ಲಾದ ಗಾಯಗಳು. ಅರಣ್ಯೇ ದುಃಖ ವಸತೀಹಿ ಮತ್ಕೃತೆ ಪುರುಷೋತ್ತಮಾಹ. ಕಾಡಲ್ಲಿದ್ದಾಗ ನನ್ನ ಕಾರಣಕ್ಕಾಗಿ ತುಂಬ ಕಷ್ಟಪಡಬೇಕಾಯ್ತು, ನೀವು ಏನೇನೋ ಕಷ್ಟಪಡಬೇಕಾಯ್ತು ಅಲ್ಲಿದ್ದಾಗ, ಅಂದರೆ ವನವಾಸ, ಅಜ್ಞಾತವಾಸಗಳಲ್ಲಿ. ಈಗ ಅದೆಲ್ಲವೂ ಮುಗಿದಿದೆ. ಯಥಾಸುಖಂ ಯಥಾಜೋಷಂ ಜಯೋಯಮನುಭೂಯತಾಂ. ಈಗ ಸಿಕ್ಕ ಗೆಲುವಿದೆಯಲ್ಲ, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಈ ಗೆಲುವನ್ನು ಅನುಭವಿಸಿ ಅಂತ ಹೇಳ್ತಾನೆ. ಅಂದರೆ ಇಷ್ಟೆಲ್ಲ ಆದ ಮೇಲೆ ಅವರೆಲ್ಲರನ್ನ ಕಳಿಸ್ಕೊಂಡು ಹೇಳ್ತಾ ಇರೋದು ಅವನು, ಅವರ ಎದುರಿಗಲ್ಲ. ಗೆಲುವನ್ನು ಅನುಭವಿಸಿ ಅಂತ ಅವ್ರ ಎದುರಿಗಲ್ಲ ಹೇಳೋದು ಗಾಂಭೀರ್ಯ ಅಲ್ಲ, ಅದು ಇವ್ರಿಗೆ ಹೇಳಬೇಕಾಗಿದೆ, ಅದನ್ನು ಹೇಳ್ತಾನೆ. ವಿಶ್ರಾಂತಿ ತಗೊಳ್ಳಿ, ಅದಾದ ಮೇಲೆ ಮತ್ತೊಮ್ಮೆ ಸೇರೋಣ ಅಂತ ಹೇಳ್ತಾನೆ. ಅಂದರೆ ಇಲ್ಲಿಯವರೆಗೂ, ಪಟ್ಟಾಭಿಷೇಕ ಆಗುವವರೆಗೂ ಯುದ್ಧ ಅಂತಿಲ್ಲದೆ ಇದ್ರೂ ಈ ಬುದ್ಧಿಗೆ ಇರುವ ಭಾರ ಇಳಿದಿಲ್ವಲ್ಲ, ಈಗ ಅದೆಲ್ಲವೂ ಮುಗಿದಿದೆಯಲ್ಲ, ಹಾಗಾಗಿ ಒಂದು ಸಲ ನೀವು ಫ್ರೀ ಆಗಿ ಅಂತ. ಈಗ ಅವ್ರಗಳಿಗೊಂದು ಮನೆ ಹಂಚಿಕೆ ಆಗಬೇಕಲ್ಲ, ಅದಿದೆ ಇಲ್ಲಿ, ಭಾಳ ಚೆನ್ನಾಗಿದೆ ಅದು. ಎಲ್ಲಿಗೆ ಹೋದ್ರು ಅವರೆಲ್ಲ ಅಂತ. ಅವ್ರು ಇಂದ್ರಪ್ರಸ್ಥಕ್ಕೆ ಹೋಗಲಿಲ್ಲ, ಹಸ್ತಿನಾಪುರದಲ್ಲೇ ಆಡಳಿತ ಮಾಡಿದ್ದು. ಅವರೇ ಕಟ್ಟಿದ ಇಂದ್ರಪ್ರಸ್ಥದೊಳಗೆ ಆಳ್ವಿಕೆ ಮಾಡಲಿಲ್ಲ, ಅವರು ಇಲ್ಲೇ ಇದ್ದರು. ಇಲ್ಲಿ ಈಗ ಧೃತರಾಷ್ಟ್ರ ಇದ್ದ ಅರಮನೆ, ಅದು ಮುಖ್ಯ ರಾಜ ಇರಬೇಕಾದದ್ದು, ಅಲ್ಲಿ ಯುಧಿಷ್ಠಿರ ಇದ್ದಾನೆ. ತಥೋ ದುರ್ಯೋಧನ ಗೃಹಂ ಪ್ರಾಸಾದೈರುಪಶೋಭಿತಂ ಬಹುರತ್ನ ಸಮಾಕೀರ್ಣಂ ದಾಸಿ ದಾಸ ಸಮಾಕುಲಂ ಧೃತರಾಷ್ಟ್ರಾಭ್ಯನುಜ್ಞಾತಂ ಭ್ರಾತ್ರಾ ದತ್ತಂ ವೃಕೋದರ. ದುರ್ಯೋಧನನ ಅರಮನೆಯನ್ನ ಭೀಮನಿಗೆ ಕೊಡ್ತಾನೆ. ಯುವರಾಜ ದುರ್ಯೋಧನನ್ನ ಕೊಡುವಾಗ ಧೃತರಾಷ್ಟ್ರಾಭ್ಯನುಜ್ಞಾತಂ, ಧೃತರಾಷ್ಟ್ರನ ಒಪ್ಪಿಗೆ ಕೇಳಿ ಕೊಡ್ತಾನೆ. ಅಲ್ಲಿ ಭೀಮ ಉಳಿಬೋದಾ ಅಂತ ಕೇಳಿ. ಅಂದರೆ ಈ ಸೌಜನ್ಯ, ಈ ವರ್ತನೆಗಳಿವೆಯಲ್ಲ, ನಾಟಕ ಅಲ್ಲ ಅಂತ. ಈಗ ಇವನು ಅಲಾಟ್ ಮಾಡ್ಬೋದಲ್ಲ, ಧೃತರಾಷ್ಟ್ರನ ಕೇಳಬೇಕು ಅಂತ ಏನೂ ಇಲ್ಲ. ಆದರೆ ದುರ್ಯೋಧನ ಉಳಿದ ಮನೆಯಲ್ಲಿ ದುರ್ಯೋಧನನ್ನು ಕೊಂದ ಭೀಮ ಹೋಗಿ ಉಳಿಯೋದಿದೆಯಲ್ಲ, ಅದು ಧೃತರಾಷ್ಟ್ರನಿಗೆ ಏನು ಪರಿಣಾಮ ಬೀರ್ಬೋದು ಅಂತ ನೋಡಬೇಕಲ್ಲ. ಕರೆಕ್ಟ್. ಹಾಗಾಗಿ ಅವನು ಒಪ್ಪಿಗೆ ಪಡೆದು ಅಲ್ಲಿ ಕಳಿಸ್ತಾನೆ. ಅಲ್ಲ ನೋಡಿ ಸರ್, ಅದು ಸಹಜ ಕೂಡ. ಈಗ ಮುಖ್ಯಮಂತ್ರಿಗಳು ಯಾವ ಕಚೇರಿಯಲ್ಲಿ ಕೂತ್ಕೋತಾರೆ, ಅವ್ರನ್ನ ಸೋಲಿಸಿದಂಥ ವ್ಯಕ್ತಿನೇ ಬಂದಲ್ಲಿ ಕೂತ್ಕೋತಾರೆ, ಅವನೇ ಬರಬೇಕಲ್ಲಿ. ಈಗ ಗೃಹ ಸಚಿವರು ಅಂದ್ರೆ ಗೃಹ ಸಚಿವರದು ಅಲ್ಲಿ ಅವ್ರು ಸೋಲಿಸಿದವರೇ ಬಂದು. ಹೌದೌದು, ಸೋಲಿಸಿದವರೇ ಬರಬೇಕು. ಹಾಗೇನೆ ಅದು ಸರಿ ಇದೆ. ಬಟ್ ನನಗೆ ಒಂದೇನಂದರೆ, ಅಗೇನ್ ಕಾಮಿಡಿ, ಇಂದ್ರಪ್ರಸ್ಥ ಅಂದ ತಕ್ಷಣ ನನಗೆ ಬೆಳಗಾವಿದು ವಿಧಾನಸೌಧ ನೆನಪು ಬಂತು. ಸುವರ್ಣಸೌಧ ನೋಡಿ, ಸುವರ್ಣಸೌಧಕ್ಕೆ ಪಾಪ ಅಲ್ಲಿ ಗತಿನೇ ಇಲ್ಲ. ಇವರು ವರ್ಷಕ್ಕೊಂದ್ಸಲ ಹೋಗೋ ತನಕ ಅದು ಧೂಳು ಹಿಡಿದಿರುತ್ತೆ, ಮತ್ತೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಆ ಥರ ಮಾಡ್ತಾರಲ್ಲ ಗೊತ್ತಿಲ್ಲ. ಅಲ್ಲ ಅದ್ಭುತವಾಗಿ ಕಟ್ಟಿದ್ದಾರೆ. ಆಸ್ತಿನಾಪುರಕ್ಕಿಂತ ಚೆನ್ನಾಗಿದೆ ಅದು. ಹೌದು, ಅಲ್ಲಿ ಮಧ್ಯೆ ಹೋಗಿರ್ಬೋದು, ರಜಾ ಕಳಿಯೋಕೆ ಗೊತ್ತಿಲ್ಲ. ಇವ್ರು ಹೋಗಿರ್ಬೋದು ಇವರು. ಆದ್ರೆ ಅದೇ ಇಂದ್ರಪ್ರಸ್ಥ ಇವತ್ತು ಮುಂದುವರಿತಲ್ಲ, ದೆಹಲಿ ಇವತ್ತು ಅದೇ. ಅದೇ ಭಾಗ. ಹಾಗಾಗಿ ಅದು ಎಷ್ಟು ಕಾಲದಿಂದ ದೆಹಲಿ ನಮ್ಗೆ ರಾಜಧಾನಿ ಹಾಕ್ಕೊಂಡಿದೆ ಅದು. ಹಾಗಾಗಿ ಅವ್ರು ಕಟ್ಟಿದ ಹಸ್ತಿನಾಪುರ ನಾವ್ಯಾರು ಹೋಗ್ತಾನೆ ಇಲ್ಲ ಅಲ್ಲಿಗೆ. ಈಗ ಅದು ಎಲ್ಲಿದೆಯಾ ಅಂತ ಗೊತ್ತಿಲ್ಲ. ಅದು ಹಸ್ತಿನಾಪುರ ಇದೆ,
ಅದೇ ಹೆಸರಲ್ಲೇ ಇದೆ, ಹ್ಮ್ 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 ಅದೇ ಹೆಸರಲ್ಲೇ ಇದೆ. ಆದರೆ ಯಾರೂ ಅಲ್ಲಿಗೆ ಹೋಗ್ತಾ ಇಲ್ವಲ್ಲ, ನಾವು ಇಂದ್ರಪ್ರಸ್ಥಕ್ಕೆ ಹೋಗೋದಿಲ್ಲ, ಇಂದ್ರಪ್ರಸ್ಥಕ್ಕೆ ಹೋಗೋದಿಲ್ಲ. ಮತ್ತು ಅಂದರೆ ಒಂದೊಂದು ನಗರಗಳಿಗೆ ಒಂದು ಏನೋ ಒಂದು ಇರುತ್ತಲ್ಲ, ಒಂದು ಚಾರ್ಮ್ ಇರುತ್ತೆ. ಅಲ್ಲಿ ಅಲ್ಲಿ ರಾಜಧಾನಿ ಆಗಬೇಕಾದ್ರೆ ಒಂದು ಏನೋ ಇರಬೇಕಲ್ವಾ? ಮೊಘಲರು ಮಾಡ್ಕೊಂಡಿದ್ರು ಅದನ್ನು, ಆ ಜಾಗನ್ನ. ಈಗ ಇವ್ರಿಗೆ ಅದು ಸಿಕ್ತು, ಆಮೇಲೆ ಮೊಘಲರು ಯಾಕೆ ಅಲ್ಲಿಗೆ ಹೋಗಬೇಕು, ಅದಾಯಿತು. ಅದಾದ ಮೇಲೆ ಬ್ರಿಟಿಷರು ಕಲ್ಕತ್ತಾನ ಮೊದಲು ರಾಜಧಾನಿ ಮಾಡ್ಕೊಂಡರು. ಅವರು ಯಾವುದೋ ಕಾರಣಕ್ಕೆ ಡೆಲ್ಲಿಗೆ ಹೋಗಿ ಕೂತರು. ಮತ್ತು ಇವ್ರು ಯಾರಿಗೂ ಭಾರತದ ಮಧ್ಯಭಾಗ ಅಲ್ಲ, ಅವರೆಲ್ಲ ಈಗ ಇಡೀ ಭಾರತವನ್ನು ಆಳಬೇಕು ಅಂದರೆ ಸೆಂಟ್ರ್ ಪಾಯಿಂಟಿಗೆ ಬರಬೇಕಿತ್ತು, ಒಂದು ಸೈಡ್ ಅದು ಆ ದೃಷ್ಟಿಯಿಂದ ನೋಡಿದಾಗ. ಆದರೂ ಆ ದೆಹಲಿ ಅವರನ್ನೆಲ್ಲರನ್ನೂ ಸೆಳೆದಿದೆ. ಆಯಿತು, ಸ್ವಾತಂತ್ರ್ಯ ಬಂದಾಗ ಈ ಚೇಂಜ್ ಮಾಡೋದಕ್ಕೆ ಪೂರ್ಣ ಅವಕಾಶ ಇರ್ತಾ ಇತ್ತು. ದೆಹಲಿನೇ ಏನು ಘೋಷಣೆ ಮಾಡಬೇಕಾಗಿರಲಿಲ್ಲ, ಆವಾಗಲೂ ಯಾವುದನ್ನು ಆಯ್ಕೆ ಮಾಡ್ಬೋದಾಗಿತ್ತು. ಆವಾಗಲೂ ಅದನ್ನೇ ಆಯ್ಕೆ ಮಾಡ್ತಲ್ಲ ಸ್ವತಂತ್ರ ಭಾರತವು. ಕರ್ನಾಟಕದಲ್ಲಿ ನಾವು ಬೆಂಗಳೂರನ್ನ ಆಯ್ಕೆ ಮಾಡಿದಾಗೆ, ಬೆಂಗಳೂರನ್ನ ಆಯ್ಕೆ ನಮಗೆ ದೂರ ಆ್ಯಕ್ಚುಲಿ ಉತ್ತರ ಕರ್ನಾಟಕದವರಿಗೆ. ಮಧ್ಯ ಕರ್ನಾಟಕ ದಾವಣಗೆರೆ ಆಗಿದ್ರೆ ಅದು ದಾವಣಗೆರೆ ಒಂಥರ ಸೆಂಟರ್ ಪಾಯಿಂಟ್ ಆಗಿರೋದು. ಆದರೆ ಎಳ್ಕೊಳ್ಳುತ್ತೆ ನೋಡಿ, ಅಂದರೆ ಕೆಂಪೇಗೌಡ ಬಂದು ಯಾಕೆ ಇಲ್ಲಿ ಮಾಡಿದ್ರು ಅಲ್ವಾ, ಏನೋ ಒಂದು ಇರುತ್ತೆ ಆ ಜಾಗ. ಆಮೇಲೆ ಈ ಕರ್ನಾಟಕದಲ್ಲಿ ಎಷ್ಟು ರಾಜಮನೆತನಗಳಿವೆ, ಅದು ಯಾವುದು ರಾಜಧಾನಿ ಆಗಲಿಲ್ವಲ್ಲ. ಮತ್ತೆ ಹೇಳಬೇಕು ಅಂದರೆ ಮೈಸೂರು ಇತ್ತು ಅಲ್ಲಿವರೆಗೆ, ಮೈಸೂರು ರಾಜಧಾನಿ ಆಗ್ಬೋದಾಗಿತ್ತು, ಮೈಸೂರು ಹಂಪಿ ರಾಜಧಾನಿ ಆಗ್ಬೋದಾಗಿತ್ತು, ವಿಜಯನಗರ ಅಲ್ಲ. ಮೈಸೂರಂತೂ ಆಗ ಅತ್ಯಂತ ಮುಂದುವರೆದ ಊರಲ್ವಾ, ಅಲ್ಲಿದ್ರು, ಅವರು ಆಧುನಿಕತೆ ತೆರೆದುಕೊಂಡಿದ್ರು, ಎಷ್ಟು ಕೆಲಸ ಆಗಿತ್ತಲ್ಲಿ. ಆದರೆ ಅದು ಬೆಂಗಳೂರಿಗೆ ಬಂತದ್ದು, ಅದೇನೋ ಇರುತ್ತೆ, ಅದು ಭೂಮಿ ಎಳ್ಕೊಳ್ಳುತ್ತೆ ಅದನ್ನು. ಇದಾದ ಮೇಲೆ ಅರ್ಜುನನಿಗೆ ದುಶ್ಯಾಸನನ ಅರಮನೆಯನ್ನು ಅರ್ಜುನನಿಗೆ ಕೊಡ್ತಾರೆ. ಅಲ್ಲಿ ಹಿಂದೆ ಒಂದು ಸಲ ಬಂದಿತ್ತು, ಕೃಷ್ಣ ಇದಕ್ಕೆ ಬಂದಾಗ, ಸಂಧಾನಕ್ಕೆ ಅಂತ ಬಂದಾಗ ಅವನನ್ನು ಉಳಿಸೋದಕ್ಕೆ ದುಶ್ಯಾಸನನ ಅರಮನೆಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಯಾಕೆ ಅಂತ ಕೇಳಿದರೆ ಅಲ್ಲಿರೋ ಅರಮನೆಗಳಲ್ಲಿ ಬಹಳ ಚೆನ್ನಾಗಿದ್ದು ದುಶ್ಯಾಸನನ ಅರಮನೆ ಅಂತ. ಅಲ್ಲಿಗೆ ಇವನು ಹೋಗ್ತಾನೆ. ಕೃಷ್ಣಾವತ್ ಬಂದು ಉಳಿದಿಲ್ಲ, ಆದರೆ ಈಗ ಅರ್ಜುನ ಅಲ್ಲಿಗೆ ಹೋಗ್ತಾನೆ. ಆದರೆ ಇದಕ್ಕಿಂತಲೂ ಚೆನ್ನಾಗಿರುವ ಒಂದು ಅರಮನೆ ಇತ್ತಂತೆ ಅಲ್ಲಿ. ಅದ್ಯಾವುದು ಅಂದರೆ ದುರ್ಮರ್ಷಣನ ಅರಮನೆ. ದುರ್ಮರ್ಷಣ ಅಂತ ಇನ್ನೊಬ್ಬ ತಮ್ಮ ಇದ್ನಲ್ಲ, ಅವನ ಅರಮನೆ. ದುಶ್ಯಾಸನ ಗೃಹ ದ್ವರಂ, ದುಶ್ಯಾಸನನ ಮನೆಯೇ ಬಹಳ ಅದ್ಭುತ. ಆದರೆ ಅರಮನೆ ಅವನ ಅರಮನೆಗಿಂತ ಚೆನ್ನಾಗಿದ್ದದ್ದು. ಅಲ್ಲಿ ನಕುಲನಿಗೆ ಕೊಡ್ತಾರೆ ಆ ಅರಮನೆಯನ್ನು. ಇನ್ನು ಸಹದೇವನಿಗೆ ದುರ್ಮುಖ ವಾಸ ಮಾಡ್ತಾ ಇದ್ದ ಅರಮನೆ. ಅಂದರೆ ಅವರ ಅರಮನೆ ಅಂದರೆ ಮೊದಲಿನಿಂದ ಬಂದ ಅರಮನೆಗಳು, ಅವರು ವಾಸ ಮಾಡ್ತಾ ಇದ್ರು ಹಿಂದಿನ ಅವಧಿಯಲ್ಲಿ ಅಂತಷ್ಟೇ. ಸಭೆ ಮುಗೀತು. ಯುಯುತ್ಸು, ವಿದುರ, ಸಂಜಯ, ಸುಧರ್ಮ, ಧೌಮ್ಯ ಇವರೆಲ್ಲ ಅವ್ರವ್ರ ಮನೆಗಳಿಗೆ ಹೊರಟರು. ಇವರು ಹೊರಟ್ರಲ್ಲ. ಈ ಕೃಷ್ಣ ಎಲ್ಲಿಗೆ ಹೋದ ಅಂತ ಅದನ್ನು ಹೇಳ್ತಾರೆ. ಸಹಸತ್ಯಕಿನ ಶೌರ್ಯರ್ಜುನಸ್ಯ ನಿವೇಶನಂ ವಿವೇಶ ಪುರುಷವು ವ್ಯಾಘ್ರೋ ಗಿರಿಗುಹಾಮಿವ. ಸತ್ಯಕಿಯ ಜೊತೆಗೆ ಕೃಷ್ಣ ಅರ್ಜುನನ ಅರಮನೆಗೆ ಹೋದ ಅಂತ. ಓಕೆ, ನೋಡಿ ಎಷ್ಟು ಬೇಗ ಅದರ ಇದನ್ನು ಗಮನಿಸಬೇಕು. ಒಂದು ಶ್ಲೋಕದ ಹಿಂದೆ ದುಶ್ಯಾಸನನ ಅರಮನೆಯನ್ನು ಅರ್ಜುನಿಗೆ ಕೊಡಲಾಯಿತು ಅಂತ, ಮುಂದಿನ ವಾಕ್ಯ ಹೇಳುವಾಗ ಅರ್ಜುನನ ಅರಮನೆಗೆ ಕೃಷ್ಣ ಹೋದ ಅಂತ ಚೇಂಜ್ ಆಗ್ಬಿಡ್ತಲ್ಲ. ಕೃಷ್ಣ ಎಲ್ಲಿ ಉಳಿತಾನೆ ಅಂದರೆ ಅವನದು ಯುಧಿಷ್ಠಿರ ರಾಜ ಅಲ್ಲೂ ಉಳಿಲಿಲ್ಲ. ಅವನು ಹೋಗೋದು ಅರ್ಜುನನ ಜೊತೆಗೆ. ಅಲ್ಲಿ ಸ್ನೇಹ ಇಂಪಾರ್ಟೆಂಟ್. ಫೈನಲಿ ನಾವು ರಾತ್ರಿ ಮಲ್ಕೋಬೇಕಾದ್ರೆ ಅವರೇ ಬೇಕಾಗುತ್ತೆ. ನಮ್ಮ ಸ್ನೇಹಿತರು ಏನೇನು ಇಂಟ್ರೆಸ್ಟ್ ಜೊತೆ ಮಾತಾಡಿದ್ರು ಕೂಡ, ಅದಕ್ಕಿಂತ ಅದ್ಭುತ ವೈಭವದ AC ರೂಮ್ ಇದ್ರೂ ಕೂಡ ಆ ಗೆಳೆಯರೇ ಬೇಕಾಗುತ್ತೆ. ಕರೆಕ್ಟ್. ಯಾಕಂದ್ರೆ ಇನ್ನೂ ಒಂದಷ್ಟು ಏನೋ ರಹಸ್ಯಗಳೆಲ್ಲ ಮುಗಿದ್ಮೇಲೆ ಉಳಿದಿರ್ತವೆ. ಅವರವರೇ ಮಾತಾಡ್ತಾರೆ. ಇದರಲ್ಲಿ ಇನ್ನೊಂದು ಅಂತ ಅಂದರೆ ಕೃಪಾಯಚ ಮಹಾರಾಜ ಗುರುವೃತ್ತಿಮವರ್ತತ ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಕೃಪರು ಇದ್ದಾರೆ ಅಲ್ಲಿ, ಹೌದಲ್ವಾ? ಇಷ್ಟು ಇದರಲ್ಲೂ ಕೃಪರಿದ್ದಾರೆ ಅಲ್ಲಿ. ಅವರು ಮೊದಲಿಂದ ಹಸ್ತಿನಾಪುರದಲ್ಲೇ ಇದ್ದವರು. ಅವರು ಹುಟ್ಟಿದ್ದಲ್ಲೆಲ್ಲೋ ಕಾಡಲ್ಲಿ ಸಿಕ್ಕಿದ್ರು, ತಂದು ಇವನು ಸಾಕ್ದ. ನಹುಷನ ಕಾಲದಲ್ಲಿ ಕೃಪಿ, ಆ ಕಾಲದಲ್ಲಿ ಆ ಮಕ್ಕಳು ಸಿಕ್ಕಿದ್ದು ಕಾಡಲ್ಲಿ ಅವನಿಗೆ. ತಂದು ಇಲ್ಲೇ ಬೆಳೆದಿದ್ದು ಅವರು. ಆಮೇಲೆ ಅವರು ಗುರು ಆದರು, ಅವರೇ ಗುರುಕುಲ ನಡೆಸಿದರು. ಆಮೇಲೆ ದುರ್ಯೋಧನನ ಪರವಾಗಿ ಯುದ್ಧ ಮಾಡಿದ್ರು. ಕೊನೆಗೆ ಕೃಪಾ, ಕೃತವರ್ಮ, ಅಶ್ವತ್ಥಾಮ 3 ಜನ ಅಂಥದ್ದೆಲ್ಲ ಮಾಡಿದ್ರಲ್ಲ. ಅಶ್ವತ್ಥಾಮ ಶಾಪಗ್ರಸ್ತನಾಗಿ ಹೋಗ್ಬಿಟ್ಟ, ಕೃತವರ್ಮ ಊರಿಗೆ ಹೋಗ್ಬಿಟ್ಟ, ಕೃಪಾಚಾರ್ಯ ಎಲ್ಲಿಗೆ ಹೋಗ್ಬೇಕು ಅಂಥ ಇದರಲ್ಲಿ ಅವರೀಗ ಪಾಪಿಗಳ ಲಿಸ್ಟಲ್ಲಿ ಇದಾರಲ್ಲ. ಕೃಪಾಯಚ ಮಹಾರಾಜ ಗುರುವೃತ್ತಿಮವರ್ತತ. ಅವರನ್ನು ಗುರುವನ್ನು ಹೇಗೆ ನೋಡಿಕೊಳ್ಳಬೇಕೋ ಹಾಗೆಯೇ ನೋಡಿಕೊಂಡರಂತೆ. ಅವರಿಗೆ ಅವರ ಸ್ಥಾನ ಅಬಾಧಿತವಾಗಿ ಮುಂದುವರಿತು. ನೋಡಿ, ಇದು ಮಹಾಭಾರತ ನಂತರದ ಕಥೆನಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಯಾಕಂದ್ರೆ ಇವೆಲ್ಲ ಪ್ರಶ್ನೆಗಳು ನಾವು ಕೇಳ್ಕೊಂಡೇ ಇಲ್ಲ. ಹೌದು, ಎಲ್ಲ ಹೊಸಬ್ರು ಬರ್ತಾರೆ, ಮತ್ತೆ ಅವನು ಅನ್ಕೋತೀವಿ ನಾವು. ಹಂಗೆ ಬರಲ್ವಲ್ಲ ಹೊಸಬ್ರು. ಕರೆಕ್ಟ್. ಮತ್ತೆ ಇದ್ದವ್ರು ಏನಾದರೂ ಅಂತ ಬೇಕಲ್ಲ. ಅಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಶ್ವತ್ಥಾಮನಿಗೆ ಅಷ್ಟು ಶಿಕ್ಷೆ ಎಲ್ಲ ಆದ್ರೂ
ಕೃಪರಿಗೆ ಮಾಡಲಿಲ್ಲ ಅಲ್ಲಿ ಅಂತ. ಯಾಕೆ ಅಂತ ಕೇಳಿದರೆ ಅದು ಕೃಪರ ಸ್ವಭಾವ ಅಲ್ಲ. ಕೃಪರಲ್ಲಿ ಸಹಾಯ ಮಾಡಿದ್ದಾರೆ ಅನ್ನೋದು ಸರಿ, ಆದರೆ ಕೃಪರು ಅದನ್ನು ವಿರೋಧಿಸಿದ್ದಾರೆ, ಅವರು ಅದಕ್ಕೆ ಹೋಗಿಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಕೃಪರು ಇವರಿಗೆ ಪಾಠ ಮಾಡಿದವರು, ಮೊದಲ ಆರಂಭದ ಗುರು ಅವರೇನೆ, ಆಮೇಲೆ ದ್ರೋಣಾಚಾರ್ಯರು ಬಂದಿದ್ದು. ಹಾಗಾಗಿ ಆ ಸ್ಥಾನವನ್ನು ಅವರು ಬಿಡಲಿಲ್ಲ, ಅವ್ರಿಗೆ ಕೊಡೋ ಗೌರವವನ್ನು. ಅವನು ಹೇಗೆ ಮುಂದೆ ರಾಜ್ಯಭಾರ ಮುಂದುವರಿಸ್ಕೊಂಡು ಹೋದ ಅನ್ನೋದಕ್ಕೆ ಧೃತರಾಷ್ಟ್ರಾಯ ತದ್ರಾಜ್ಯಂ ಗಾಂಧಾರ್ಯೈ ವಿದುರಾಯ ಚ ನಿವೇದ್ಯ ಸ್ವಸ್ಥವದ್ರಾಜನ್ ನಾಸ್ತೆ ರಾಜ ಯುಧಿಷ್ಠಿರ. ಅವನು ಮುಂದೆ ರಾಜ್ಯಭಾರ ಮಾಡಿದ್ದು ಹೇಗಂತೆ ಅಂದರೆ, ಧೃತರಾಷ್ಟ್ರ ಗಾಂಧಾರಿ ವಿದುರರಿಗೆ ಈ ರಾಜ್ಯವನ್ನು ನಿಮಗೆ ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿ ಅವನು ಸ್ವಸ್ಥನಾಗಿ ರಾಜ್ಯಭಾರ ಮಾಡಿದ್ದಂತೆ. ಅಂದರೆ ಅಧಿಕೃತವಾಗಿ ನಿಮ್ಮ 3 ಜನಕ್ಕೆ ಸೇರಿದ್ದು ಇದು ಅಂತಲೇ ಹೇಳ್ದಾರ ಯುಧಿಷ್ಠಿರ ಅಂತ. ಇದೆಲ್ಲ ಆದಮೇಲೆ ಮಾರನೇ ದಿನ ಬೆಳಗ್ಗೆ ಕೃಷ್ಣನ ಭೇಟಿಗೆ ಅಂತ ಹೋಗ್ತಾನೆ. ಅರ್ಜುನನ ಮನೆಯಲ್ಲಿ ಇರ್ತಾನಲ್ಲ, ಕೃಷ್ಣನ ಭೇಟಿಗೆ ಅಂತ ಯುಧಿಷ್ಠಿರ ಹೋಗ್ತಾನೆ. ಆಗ ಕೃಷ್ಣ ಧ್ಯಾನ ಮಾಡ್ತಾ ಇರ್ತಾನೆ. ಧ್ಯಾನದಲ್ಲಿ ಕುಳಿತಿರ್ತಾನೆ. ಇವನು ಬಂದು ಮಾತಾಡಿಸ್ತಾನೆ, ಆದರೆ ಕೃಷ್ಣ ಉತ್ತರ ಕೊಡಲ್ಲ, ಹಾಗೆಯೇ ಕಣ್ಣು ಮುಚ್ಚಿಯೇ ಕುಳಿತಿರ್ತಾನೆ. ಅವನು ಕಣ್ಣು ತೆರೆದ ಮೇಲೆ ಯುಧಿಷ್ಠಿರ ಕೇಳ್ತಾನೆ, ಕಣ್ಣು ಮುಚ್ಚಿ ಕುಳಿತಿದ್ಯಲ್ಲ, ಯಾಕೆ? ನಾನು ಬಂದರೂ ನೀನು ಮಾತಾಡಲಿಲ್ಲ, ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ಶರತಲ್ಪದಲ್ಲಿ ಮಲಗಿದಾನಲ್ಲ ಭೀಷ್ಮ, ಅವನು ನನ್ನನ್ನು ನೆನಪಿಸಿಕೊಂಡಿದ್ದ, ಹಾಗಾಗಿ ನಾನು ಅವನಿಗೆ ಅಲ್ಲಿ ಹೋಗಿ ಕಾಣಿಸಿಕೊಂಡೆ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿಯೇ ಕುಳಿತು ಅವನಿಗೆ ಕಾಣಿಸಿಕೊಂಡೆ ಅಂತ. ತಮಸ್ಮಿ ಮನಸಾಗತಃ ಅಂತ, ನನ್ನ ಮನಸ್ಸಿನಲ್ಲಿ ಅಲ್ಲಿಗೆ ಹೋಗಿದ್ದೆ ಅಂತ. ಇಷ್ಟು ಹೇಳಿದವನು ಹೇಳ್ತಾನೆ, ಈಗ ಸಮಯ ಬಂತು, ನೀನೀಗ ಅವನ ಬಳಿಗೆ ಹೋಗಬೇಕು. ಅಂದರೆ ಅದು ಉಳಿತಲ್ಲ, ಭೀಷ್ಮನ ಬಳಿಗೆ ಹೋಗೋದು ಅನ್ನೋದು ಆಗಲೇಬೇಕಿದೆ ಅದು. ಹಾಗಾಗಿ ಅದನ್ನು ಹೇಳ್ತಾನೆ, ಅಭಿಗಮ್ಯೋಪಸಂಗ್ರಹ್ಯ ಪೃಚ್ಛಯತ್ತೆ ಮನೋಗತಂ. ಅವನ ಬಳಿಗೆ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ನಿನ್ನ ಮನಸ್ಸಿನಲ್ಲಿ ಇರುವ ಇದನ್ನೆಲ್ಲ ಕೇಳ್ಕೊ ಅಂತ. ಅಂದರೆ ಈಗ ಯುಧಿಷ್ಠಿರನನ್ನು ಆಗ ಸಮಾಧಾನ ಮಾಡಿ ಇವರು ಸಿಂಹಾಸನಕ್ಕೆ ಒಪ್ಪಿಸಿದ್ದಾರೆ, ಆದರೆ ಅವನ ತಲೆಯಲ್ಲಿ ತುಂಬ ಪ್ರಶ್ನೆ ಇದೆ ಅನ್ನೋದು ವ್ಯಾಸರಿಗೂ ಕೃಷ್ಣನಿಗೂ ಗೊತ್ತಿದೆ. ಹಾಗಾಗಿ ನೀನು ಭೀಷ್ಮನ ಬಳಿ ಅದನ್ನು ಕೇಳಬೇಕು ಅಂತ ಹೇಳಿದ್ದು. ಅದಕ್ಕೆ ಯತ್ತೇ ಮನೋಗತಂ ಅಂತ, ನಿನ್ನ ಮನಸ್ಸಿನಲ್ಲಿರೋ ಪ್ರಶ್ನೆಯನ್ನೆಲ್ಲ ಹೋಗಿ ಕೇಳು ಅಂತ ಹೇಳುತ್ತಾನೆ. ಅದಕ್ಕೆ ಇನ್ನೊಂದು ಕಾರಣ ಇದೆ ಅಂತ. ಇನ್ನೊಂದು ಕಾರಣ ಅಂದರೆ ಒಂದೇ ಕಾರಣವನ್ನೇ ಅವನು ಹೇಳೋದು, ತಸ್ಮಿನ್ನಸ್ತಮಿತೆ ಭೀಷ್ಮೆ ಕೌರವಾಣಾಂ ಧುರಂದರೆ ಜ್ಞಾನಾನ್ ಎಲ್ಪಿ ಭವಿಷ್ಯಂತಿ ತಸ್ಮಾತ್ ತ್ವಾಂ ಚೋದಯಾಮ್ಯಹಂ. ಎಲ್ಲ ವಿಷಯಗಳ ಅರಿವು ಭೀಷ್ಮನಿಗಿತ್ತು. ಅವನು ಅಸ್ತಂಗತನಾದರೆ ಅವನಲ್ಲಿದ್ದ ಅಷ್ಟೂ ಜ್ಞಾನ ಮರೆಯಾಗಿ ಬಿಡುತ್ತೆ. ಹಾಗಾಗಿ ನೀನು ಹೋಗಿ ಅವನನ್ನು ಪ್ರಶ್ನೆ ಕೇಳಿದರೆ ಅದಷ್ಟು ಜ್ಞಾನ ಹೊರಗೆ ಬರುತ್ತೆ, ಉಳಿಯತ್ತೆ. ಅದಕ್ಕಾಗಿ ನೀನು ಕೇಳಬೇಕು ಅಂತ. ಅದೇ ಆಯ್ತು. ಈಗ ಭೀಷ್ಮ ಹೇಳಿದ ಇಷ್ಟೂ ಅಂಶಗಳು ಈಗ ಹೋಗಿ ಪ್ರಶ್ನೆ ಕೇಳದೇ ಇದ್ದಿದ್ರೆ ನಮ್ಮವರಿಗೆ ಬಂದು ತಲುಪ್ತಾ ಇರಲಿಲ್ಲ ಅಂತ. ಹಾಗೆ ಯಾರಲ್ಲೋ ಇರುವ ಅರಿವನ್ನು ಹೊರಗೆ ತರುವ ಒಂದು ಕೆಲಸ ಮಾಡಬೇಕಾಗತ್ತೆ ಅಂತ. ಯಾರೋ ಅವರ ಇಡೀ ಬದುಕಿನಲ್ಲಿ ಅವರ ಅಧ್ಯಯನ, ಅನುಭವ ಅದರಿಂದಾಗಿ ಗಳಿಸ್ಕೊಂಡಿರ್ತಾರೆ. ಅವರು ಕೆಲಸ ಮಾಡಿ ಮುಗಿದು ಒಂದಿನ ಅವ್ರು ಹೋಗ್ಬಿಡ್ತಾರಲ್ಲ, ಅದಷ್ಟು ಹೇಗೋ ಒಂದು ಕಡೆ ಹೊರಗಡೆ ಬರಬೇಕದು. ಅಂದರೆ ಅವರು ಬರಿಬೇಕು ಅಥವಾ ಅವ್ರಿಗೆ ಹೇಳಬೇಕು, ಅದು ರೆಕಾರ್ಡ್ ಆಗಬೇಕು, ಒಟ್ಟು ರೆಕಾರ್ಡ್ ಆಗಿ ಉಳಿಬೇಕಾಗತ್ತೆ ಅಂತ. ಕೃಷ್ಣ ಹೀಗೆ ಹೇಳಿದಾಗ ಸಾಶ್ರುಕಂಠಸ್ಥ ಧರ್ಮಜ್ಞೋ ಜನಾರ್ದನ ಮುವಾಚಃ. ಯುಧಿಷ್ಠಿರನ ಕಣ್ಣಲ್ಲಿ ನೀರು ಬಂತಂತೆ. ಕಣ್ಣೀರು ಹರಿಸ್ತಾ ಕೇಳ್ತಾನೆ ಅವನು ಕೃಷ್ಣನಲ್ಲಿ, ಸರಿ ಇದೆ ನೀನು ಹೇಳ್ತಾ ಇರೋದು, ಅವನು ಪಿತಾಮಹ ಅಷ್ಟು ದೊಡ್ಡ ಜ್ಞಾನಿ ಅನ್ನೋದೆಲ್ಲ ಹೌದು. ಅವನ ಇದನ್ನು ಹೇಳುವಾಗ ಕೃಷ್ಣ ಏನು ಹೇಳಿರ್ತಾನೆ ಅಂದರೆ, ಅವನ ಒಂದಷ್ಟು ಮಹಿಮೆ ಎಲ್ಲ ಹೇಳ್ತಾನೆ. ಅಂಥವನು 21 ದಿನ ಯುದ್ಧ ಮಾಡಿದ ಪರಶುರಾಮರಲ್ಲಿ, ವಸಿಷ್ಠ, ಚ್ಯವನ, ಸನತ್ ಕುಮಾರರು ಯಾರಲ್ಲೆಲ್ಲ ಕಲ್ತ್ಕೊಂಡ್ಬಂದವನು ಅಂತ ಅವನ ಬಗ್ಗೆ ಎಲ್ಲ ಹೇಳ್ತಾನೆ ಕೃಷ್ಣ. ಆಗ ಅವನಿಗೆ ಅಳು ಬರುತ್ತೆ ಯುಧಿಷ್ಠಿರನಿಗೆ. ಅಂಥವನವನು ದರ್ಶನಂ ತಸ್ಯ ಲಾಭಸ್ಯ ತ್ವಂಹಿ ಬ್ರಹ್ಮಮಯೋ ನಿಧಿ. ಅಲ್ಲಿಗೆ ಹೋದರೆ ಅವನನ್ನು ಇನ್ನೊಂದ್ಸಲ ನೋಡಿದಾಗ ಆಗತ್ತೆ ಅಂತೆಲ್ಲ ಹೇಳ್ಕೊಳ್ತಾನೆ. ಅದನ್ನು ಕೇಳಿ ಇವನು ಕೃಷ್ಣ ಸಾತ್ಯಕಿಗೆ ಹೇಳ್ತಾನೆ, ನನ್ನ ರಥ ಸಿದ್ಧಪಡಿಸು ಅಂತ. ಅವನು ಹೋಗಿ ದಾರುಕಂಪ್ರಾಹ, ಅವನ ಸಾರಥಿ ದಾರುಕನಿಗೆ ಹೇಳ್ತಾನೆ, ರಥ ಸಿದ್ಧ ಆಗತ್ತೆ. ಇಲ್ಲಿ ಇವನು ಈಗ ಹೊರಡ್ತಾನಲ್ಲ ಕೃಷ್ಣ, ಈ ಹೊರಡೋಕ್ಕಿಂತ ಮೊದಲೇನಾಗಿರುತ್ತೆ ಅಂತ ಅಂದರೆ, ಅಲ್ಲಿ ಭೀಷ್ಮ ಮಲಗಿರ್ತಾನೆ. ಅಲ್ಲಿ ವ್ಯಾಸರು, ನಾರದರು, ಆ ದೇವಸ್ಥಾನ ಮುನಿಗಳು ಅವರೆಲ್ಲ ಅಲ್ಲಿರ್ತಾರೆ, ತುಂಬ ಮಹರ್ಷಿಗಳೆಲ್ಲ ಇರ್ತಾರೆ. ಹಾಗೆ ಮಲಗಿದಾಗ ಅವನಿಗೆ ಕೃಷ್ಣ ನೆನಪಾಗ್ತಾನೆ. ಕೃಷ್ಣನ ನೆನಪು ಮಾಡ್ಕೊಳ್ತಾನೆ, ಅವನು ಧ್ಯಾನ ಮಾಡ್ತಾನೆ ಕೃಷ್ಣನದ್ದು ಭೀಷ್ಮ. ಆ ಧ್ಯಾನ ಮಾಡಿದಾಗ ಕೃಷ್ಣ ಅವನಿಗೆ ಅಲ್ಲೋಗಿ ದರ್ಶನ ಕೊಟ್ಟಿದ್ದು. ಆಗ ಅವನ ಧ್ಯಾನ ಮಾಡ್ತಾ ಕೃಷ್ಣನನ್ನೊಂದು ಸ್ತೋತ್ರ ಮಾಡ್ತಾನೆ ಭೀಷ್ಮ. ಆ ಕೃಷ್ಣನ ಸ್ತೋತ್ರ, ಭೀಷ್ಮ ಮಾಡಿದ ಕೃಷ್ಣನ ಸ್ತೋತ್ರಕ್ಕೆ ಭೀಷ್ಮ ಸ್ತವರಾಜ ಅಂತ ಕರೀತಾರೆ. ಸ್ತವ ಅಂದರೆ ಸ್ತೋತ್ರ, ಸ್ತುತಿ.
ಸ್ತವಗಳಲ್ಲಿ ಸ್ತೋತ್ರಗಳಲ್ಲಿ ರಾಜ ಅದು ಅಂತ ಅಷ್ಟು ಶ್ರೇಷ್ಠವಾದದ್ದು ಅಂತ ಕೃಷ್ಣನ ಸ್ತೋತ್ರಗಳಲ್ಲೇ ಅದಕ್ಕೆ ಬಹಳ ಪ್ರಮುಖವಾದ ಸ್ಥಾನ ಇದೆ. ಭೀಷ್ಮಸ್ತವ ರಾಜ ಅಂತ ಸುದೀರ್ಘವಾಗಿ ಕೃಷ್ಣನ ಸ್ತೋತ್ರ ಇದೆ ಅದರಲ್ಲಿ. ಅದನ್ನು ಮಾಡಿದಾಗ ಕೃಷ್ಣ ಹೋಗಿ ದರ್ಶನ ಕೊಡೋದು. ಹೀಗೆ ಭೀಷ್ಮ ಅಲ್ಲಿ ಸ್ಮರಣೆ ಮಾಡಿ ಕೃಷ್ಣ ದರ್ಶನ ಅಲ್ಲಾಗತ್ತಲ್ಲ, ಅದು ಮುಗಿತಾ ಇದ್ದ ಹಾಗೇನೆ ಇವರು ಬರ್ತಾರೆ ಅಲ್ಲಿಗೆ. ಕೃಷ್ಣ, ಪಾಂಡವರು, ಕೃಪರು, ವಿದುರ, ಸಂಜಯ ಇವರೆಲ್ಲ ಇವನ ಇದಕ್ಕೆ ಬರ್ತಾರೆ. ಮೊದಲ ಬಾರಿಗೆ ಈಗ ಯುಧಿಷ್ಠಿರ ಭೀಷ್ಮನನ್ನು ಎದುರುಗೊಳ್ತಾ ಇದ್ದಾನೆ. ಯುಧಿಷ್ಠಿರನಿಗೆ ಭಯ ಇದೆ, ಆತಂಕ ಇದೆ. ಅಂದರೆ ಹಿಂದೆ ಅವನು ಹೇಳಿದ್ನಲ್ಲ, ನಾನು ಹೇಗೆ ಹೋಗಲಿ ಅಂತ ವ್ಯಾಸರಲ್ಲಿ ಕೇಳಿದ್ನಲ್ಲ, ಪಟ್ಟಾಭಿಷಿಕ್ತನಾದ ಮೇಲೂ ಉಳಿದಿದೆ. ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ, ಯುದ್ಧ ಮುಗಿದಿದೆ, ಈಗ ಭೀಷ್ಮನ ಬಳಿಗೆ ಯಾರೂ ಬಂದಿಲ್ಲ ಇಲ್ಲಿಯವರೆಗೆ, ಅವನಲ್ಲೇ ಇದ್ದಾನೆ, ಅಲ್ಲೆಲ್ಲವೂ ನಡೆದಿದೆ, ಪಟ್ಟಾಭಿಷೇಕವೂ ಆಗಿದೆ. ಅಷ್ಟಾದ ಮೇಲೆ ಮೊದಲ ಬಾರಿಗೆ ಇನ್ನೂ ಬದುಕಿರುವ ಭೀಷ್ಮನ ಬಳಿಗೆ ಬರ್ತಾ ಇದ್ದಾರೆ. ಸನ್ನಿವೇಶ ಅಷ್ಟು ಅಂದರೆ ನಮಗೆ ಕಥೆಯಲ್ಲಿ ದಾಟಿಕೊಂಡು ಹೋಗಿದೆ ಅನ್ನೋದು ಬಿಟ್ಟರೆ, ಈ ಸನ್ನಿವೇಶ ಎಲ್ಲ ಕಷ್ಟದ ಸನ್ನಿವೇಶ. ಯುಧಿಷ್ಠಿರನಿಗೆ ಎದುರಿಸುವ ಸಮಸ್ಯೆ ಇದೆ ಹೇಗೆ ಅಂತ, ಯಾಕೆಂದರೆ ಇವರೇ ಅವನನ್ನು ಕೆಡವಿರೋದಲ್ವಾ. ಹಾಗಾಗಿ ಆದರೆ ಅವನು ಬರೋದು ಅನಿವಾರ್ಯ ಇದೆ, ಬರಲೇಬೇಕಿದೆ. ಅಲ್ಲದೇ ಇದ್ದರೂ ಉಪದೇಶ ಕೇಳೋದಕ್ಕಲ್ಲದೆ ಇದ್ದರೂ ಭೀಷ್ಮನ ಬಳಿಗೆ ಬರದೆ ಮುಗಿಯಲ್ವಲ್ಲ ಅದು. ಹಾಗಾಗಿ ಬಂದು ಕೃಷ್ಣನಂತೂ ಇದ್ದಲ್ಲ, ಕೃಷ್ಣನ ನೇತೃತ್ವದಲ್ಲಿ ಬಂದು ಇಳಿತಾರೆ ಭೀಷ್ಮನ ಎದುರು. ಸೊ ಇದಾದ ನಂತರ ಭೀಷ್ಮನ ಒಂದು ಉಪದೇಶ ಬರುತ್ತೆ ಮುಂದೆ. ಭೀಷ್ಮನ ಉಪದೇಶ ನಂತರ ಭೀಷ್ಮನ ಅವಸಾನ ಬರುತ್ತೆ. ಹೌದು. ಸೊ ಅದೆಲ್ಲವನ್ನು ಕೂಡ ಮುಂದಿನ ಭಾಗಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳನ್ನ ನೋಡ್ತಾ ಇದ್ದೀವಿ ನಾವು. ಮಹಾಭಾರತ ಯುದ್ಧ ಮುಗಿದ ಮೇಲೆ ಕೂಡ, ಪಟ್ಟಾಭಿಷೇಕ ನಂತರ ಕೂಡ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇದೆಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಮುಂದಿನ ಸಂಚಿಕೆಯಲ್ಲಿ ನಾನು ಪ್ರಶ್ನೋತ್ತರಗಳನ್ನೇ ತಗೋತೀನಿ. ಸೊ ಹೀಗಾಗಿ ಏನೇ ಪ್ರಶ್ನೆಗಳಿದ್ದರೂ ಕೂಡ 575 ನಂತರದ ಸಂಚಿಕೆಗಳಿಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.